ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಆ್ಯಂಡ್ ನಾವು ಆರಾಮಾಗಿದ್ದೀವಿ. ತುಂಬ ದಿನದಿಂದ DMಸ್ಗಳು ರಿಸೀವ್ ಆಗ್ತಿತ್ತು. ಅದಿತಿಯ ಕಂಪ್ಲೀಟ್ ಡೇ ರೊಟೀನ್ನ ಅಪ್ಲೋಡ್ ಮಾಡಿ, ಅದಿತಿ ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತಾರೆ, ನೀವು ಅದಿತಿ ಜೊತೆ ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಬ್ರೇಕ್ಫಾಸ್ಟ್ ಇರ್ಬೋದು, ಅದಿತಿಯ ಲಂಚ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ನ ಒಂದು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಇದ್ದಿದ್ದರಿಂದ ಇವತ್ತು ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ ದಿನಾಗ್ಲೂ ಕಾಂಟೆಂಟ್ ವೀಡಿಯೋ ಅಥವಾ ಅದಿತಿ ಡೈಲಿ ರೊಟೀನ್ ಎರಡನ್ನೂ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ಒಂದಕ್ಕೇ ತುಂಬ ಟೈಮ್ ಹಿಡಿಯುತ್ತೆ, ಎಡಿಟಿಂಗ್ ಆಗಿರಬಹುದು ಅಥವಾ ವೀಡಿಯೋ ಶೂಟಿಂಗಿಗಾಗಿರ್ಬೋದು. ಅದಕ್ಕೋಸ್ಕರ ಕಾಂಟೆಂಟ್ ತುಂಬ ದಿನದಿಂದನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಅದಿತಿಯ ಒಂದು ಕಂಪ್ಲೀಟ್ ಡೇ ರೊಟೀನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ನಾನಿವಾಗ ಶೇರ್ ಮಾಡ್ತಿದ್ದೀನಿ. ಅದಿತಿ ಎದ್ದ ತಕ್ಷಣ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಎಲ್ಲ ಆಯಿತು, ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿದ್ದೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇವತ್ತು ಚಪಾತಿ ಅಂತಂದರೆ ಗೋಧಿ ಹಿಟ್ಟಲ್ಲಿ ಚಪಾತಿ, ನಾನು ಮೈದಾನ ಯೂಸ್ ಮಾಡೋದಿಲ್ಲ. ಅದ್ರ ಒಳಗಡೆ ಅದಿತಿಗೆ ನಾನು ಪನ್ನೀರ್ನ ಸ್ಟಫ್ ಮಾಡಿ ಒಂದು ಪರೋಟ ಥರ ಮಾಡಿಕೊಟ್ಟಿದ್ದೆ. ಅದಿತಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು. ಆ್ಯಂಡ್ ನಾನು ಅದಿತಿ ಜೊತೆ ಆಟ ಆಡೋದಕ್ಕೆ ಕೂತ್ಕೊಂಡೆ. ಈ ರೀತಿ ಈಗ ನಂಬರ್ ಬೋರ್ಡ್ಸ್ ಆ್ಯಂಡ್ ಶೇಪ್ಸ್ನ ಅದಿತಿಗೆ ಜಾಸ್ತಿ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ. ಜಾಸ್ತಿ ನಾನು ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಅದಿತಿಗೆ ಇದು ತುಂಬ ಇಷ್ಟ ಆಗಿದೆ. ತುಂಬ ಇಷ್ಟಪಟ್ಟು ಇದನ್ನು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದರಲ್ಲಿ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಟು 1 ಅವರ್ ಆರಾಮಾಗಿ ಆಟ ಆಡ್ತಾರೆ. ಇದರಲ್ಲಿ ಫೈನ್ ಮೋಟರ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಇದು. ಈ ಆಟ ಎಲ್ಲ ಮುಗಿಸೋಷ್ಟರಲ್ಲಿ ನಮ್ಮದು 11 ಆಗಿತ್ತು. ಅದಿತಿ ಶೇಪ್ಸ್ನೂ ಸಹ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ತೀನಿ ಅಂತ ಅಂದರು. ಅದಿತಿಗೆ ಪ್ರತಿದಿನ ಎಣ್ಣೆ ಮಸಾಜ್ ಮಾಡಿರೋದ್ರಿಂದ ಅದಿತಿ ಫಸ್ಟ್ ನ್ಯಾಪ್ ತೊಗೊಳ್ತಾರೆ. 11:30 ಅಥವಾ 12 ಒಳಗಡೆ ಒಂದು ಫಸ್ಟ್ ನ್ಯಾಪ್ ತೊಗೊಳ್ತಾರೆ. ಇಟ್ ಡಿಪೆಂಡ್ಸ್. ಕೆಲವೊಂದು ಸಲ ಅದಿತಿ 3:30ವರೆಗೂ ಎದ್ದೋಳೋದಿಲ್ಲ, ಕೆಲವೊಂದು ಸಲ ಬೇಗ ಎದ್ಬಿಡ್ತಾರೆ. ಇವತ್ತೂ ಅದಿತಿ ಸ್ವಲ್ಪ ಬೇಗ ಎದ್ದರು. ಏನೇನೆಲ್ಲ ಮಾಡಿದ್ರು ಇವತ್ತು ಅಂತ ನೀವು ನೋಡಬೇಕಂದ್ರೆ ಕಂಪ್ಲೀಟ್ ವೀಡಿಯೋನ ನೋಡಬೇಕಾಗುತ್ತೆ. ಅದಿತಿ ಇವತ್ತು ಕಂಪ್ಲೀಟ್ ಒಂದು ದಿನದಲ್ಲಿ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ 4 ಅವರ್ ನಿದ್ದೆ ಮಾಡಿದ್ರು. ಕೆಲವು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡ್ತೀನಿ. ಆ ಟಿಪ್ಸ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಎವ್ರಿ ಡೇ ಅದಿತಿಗೆ 2 ಸ್ನ್ಯಾಕ್ ಇರುತ್ತೆ. 11 o'clock ಹಾಗೆ ಒಂದಿರುತ್ತೆ, ಅಂತಂದರೆ ನಿದ್ದೆ ಮಾಡೋದಕ್ಕಿಂತ ಮುಂಚೆ, ಫಸ್ಟ್ ಸ್ನ್ಯಾಪ್ಗಿಂತ ಮುಂಚೆ. ಅದಾದಮೇಲೆ ಸೆಕೆಂಡ್ ನ್ಯಾಪ್ ಆದಮೇಲೆ ಇನ್ನೊಂದು ಸ್ನ್ಯಾಕ್ನ ಅದಿತಿಗೆ ಕೊಡ್ತೀನಿ. ಫಸ್ಟ್ ಸ್ನ್ಯಾಕಲ್ಲಿ ವೆರಿ ಸಿಂಪಲ್ ಇರುತ್ತೆ ಆ್ಯಂಡ್ ಅದಿತಿ ಏನು ಕೇಳ್ತಾರೋ ಅದನ್ನು ಕೊಡ್ತೀನಿ. ಇವತ್ತು ಅದಿತಿ ನಾನು ಆರೆಂಜ್ನ ತಿಂತಿದ್ದೆ, ಅದಿತಿ ನಾನೇ ಆರೆಂಜ್ನ ಪೀಲ್ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಈ ರೀತಿ ಮಕ್ಕಳಿಗೆ ಪೀಲ್ ಮಾಡಿಸೋದ್ರಿಂದ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಅ ಫೋಕಸ್ ಆ್ಯಕ್ಟಿವಿಟಿ. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ, ಕುತ್ಕೊಳ್ಳೋದಿಲ್ಲ, ಒಂದು ಕಡೆ ಕುತ್ಕೊಂಡು ಆ್ಯಕ್ಟಿವಿಟಿನೇ ಮಾಡೋದಿಲ್ಲ ಅಂತ ತುಂಬ ಜನ ನನ್ನನ್ನು ಕೇಳ್ತೀರಾ ಅಲ್ವಾ, ಅದಿತಿ ಹೇಗೆ ಆರಾಮಾಗಿ ಕುತ್ಕೊಂಡು ಆ್ಯಕ್ಟಿವಿಟಿ ಮಾಡ್ತಾರೆ ಅಂತ. ಈ ರೀತಿ ಅದಿತಿಗೆ ಇಂಟ್ರೆಸ್ಟ್ ಇರುವ ಆ್ಯಕ್ಟಿವಿಟಿನ ಅದಿತಿಗೆ ಪ್ರಿಫರ್ ಮಾಡ್ತೀನಿ. ಇದರಿಂದ ಅದಿತಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ಯಾವುದೇ ರೀತಿ ಫೋರ್ಸ್ ಇರೋದಿಲ್ಲ. ಅದಿತಿ 3 ಆರೆಂಜ್ ಪೀಲ್ ಮಾಡಿದ್ರು. ಇದು ಸ್ವೀಟ್ ಆರೆಂಜ್ ಅಂತಂದರೆ ಹುಳಿ ಇರೋದಿಲ್ಲ. ಇದು ನಮ್ಮ ಒಂದು ಪ್ರಾದೇಶಿಕವಾಗಿ ಬೆಳೆಯುವಂತಹ ಆರೆಂಜ್ ಅಲ್ಲ ಇದು ನಮಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ ಸಿಗುತ್ತೆ, ಅಲ್ಲಿ ಹೋಗಿ ತೊಗೊಂಡು ಬರ್ತೀವಿ. ಅದಿತಿ ಹೊಟ್ಟೆಯಲ್ಲಿದ್ದಾಗ್ಲೂ ನಾನು ಇದನ್ನೇ ತಿಂತಿದ್ದೆ. ಸೊ ಅದಿತಿಗೂ ಇದಿಷ್ಟ. ಇದು ಕಂಪ್ಲೀಟಾಗಿ ಸ್ವೀಟ್ ಇರುತ್ತೆ, ಹುಳಿ ಇರೋದಿಲ್ಲ. ಅದಿತಿ ನನಗೂ ಪೀಲ್ ಮಾಡಿಕೊಟ್ಟು ಅದಿತಿನೂ 1-2 ಆರೆಂಜ್ ತಿಂದರು. ಸ್ನ್ಯಾಕ್ಗಿದೆ ಅಂತ ಅಂದ್ಬಿಟ್ಟು ನಾನು ಬೇರೆ ಕೇಳಿದೆ, ಬೇರೆ ಏನಾರು ತಿಂತೀರಾ ಅಂತ. ಬೇಡ ಅಂತ ಹೇಳಿದ್ರು. ಅದಿತಿಗೆ ಬೆಳಗ್ಗೆ ತುಂಬ ಜಾಸ್ತಿ ಎಣ್ಣೆ ಮಸಾಜ್ ಮಾಡಿರ್ತೀನಿ. ನಾವು ಹುಟ್ಟಿದಾಗ್ಲಿಂದನೂ ಅದಿತಿಗೆ ಸ್ವಲ್ಪ ಪ್ರೆಷರ್ ಕೊಟ್ಟೇನೆ ಎಣ್ಣೆ ಮಸಾಜ್ ಮಾಡೋದು. ಕೆಲವರು ಹೇಳ್ತಾರೆ ತುಂಬ ಲೈಟಾಗಿ ಮಾಡಬೇಕು ಅಂತ, ಆದರೆ ಅದಿತಿಗೆ ಪ್ರೆಷರ್ ಕೊಟ್ಟು ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸೋದ್ರಿಂದ ಅದಿತಿ 11:30 ಅಥವಾ 12 ಒಳಗಡೆ ಒಂದು ನ್ಯಾಪ್ ತೊಗೊಳ್ತಾರೆ. ಅದಿತಿ ನಿದ್ದೆ ಬರ್ತಿದೆ ಅಂತ ಹೇಳಿದ್ರು. ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಮಾಡಿದ್ರಲ್ಲ ಅದಿತಿ, ನಂಬರ್ಸ್ ಬೋರ್ಡ್ ಮತ್ತು ಶೇಪ್ಸ್ ಬೋರ್ಡ್ಸ್ದು ಆ್ಯಕ್ಟಿವಿಟಿ, ಇಟ್ಸ್ ಅ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ. ಅಂತಂದರೆ ಮಗು ಥಿಂಕ್ ಮಾಡಿ ಎಲ್ಲಿ ಹಾಕಬೇಕು ಅನ್ನೋದು ಮಕ್ಕಳು ಥಿಂಕ್ ಮಾಡಬೇಕಾಗತ್ತಲ್ಲ, ಅಂತಂದರೆ ಮಕ್ಕಳ ಬ್ರೈನ್ಗೆ ಒಂದು ಕೆಲಸ ಕೊಡುತ್ತೆ ಅದು. ಅದಿತಿಗೆ ಈಗ ನಂಬರ್ಸ್ ಎಲ್ಲಿ ಹಾಕಬೇಕು, ಶೇಪ್ಸ್ನ ಎಲ್ಲಿ ಹಾಕಬೇಕು, ಯಾವ ಶೇಪ್ಸು ಯಾವ ನಂಬರ್ಸು ಅಂತ ಗೊತ್ತಿರೋದ್ರಿಂದ ಅದಿತಿಯ ಒಂದು ಕಾಗ್ನಿಟಿವ್ ಅಲ್ಲಿ ವರ್ಕ್ ಆಗಬೇಕಾಗುತ್ತೆ, ಬ್ರೈನ್ ಕೆಲಸ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಬ್ರೈನ್ ಮೆಂಟಲ್ ಆ್ಯಕ್ಟಿವಿಟಿ ಮಾಡಿಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನೀವು ಈ ಟಿಪ್ನ ಫಾಲೋ ಮಾಡಿ. ಮಕ್ಕಳು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಬುಕ್ ರೀಡಿಂಗ್ ಇರ್ಬೋದು ಅಥವಾ ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡಿಸಿದ್ರೆ ಮಕ್ಕಳ ಒಂದು ಮೆಂಟಲ್ ಎನರ್ಜಿ, ಅಂತಂದರೆ ಅವರು ಬೌದ್ಧಿಕವಾಗಿ ಒಂದು ಎನರ್ಜಿನ ಸ್ಪೆಂಡ್ ಮಾಡಿರ್ತಾರೆ. ಆವಾಗ ಅವ್ರಿಗೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಅದಿತಿಗೆ ನಾನು ಎದೆ ಹಾಲನ್ನ ಕೊಟ್ಟು ಮಲಗಿಸ್ದೆ. ಅದಿತಿಗೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಫೀಡ್ ಮಾಡಿಸಲೇಬೇಕು. ಹುಟ್ಟಿದಾಗ್ಲಿಂದನೂ ಅದೇ ನಾನು ಫಾಲೋ ಮಾಡಿರೋದು. ಇವಾಗ ಕುಡಿದ್ಬಿಟ್ಟು ಪಾಚಿ ಮಾಡಿದ್ದಲ್ವಾ ಪಾಪು, ನಿದ್ದೆ ಬರ್ತಾ ಇದೆಯಾ? ಹಂಗೆ ಪಾಚಿ ಮಾಡಿ ಸ್ವಲ್ಪ ಹೊತ್ತು, ಮಮ್ಮ ಕೆಲಸ ಇದೆ. ಬಾಬು ಕುಡಿದ್ರೆ ಪಾಚಿ ಮಾಡಿಬಿಡ್ತೀರಾ? ಬಾಬು ಕೊಟ್ಟರೆ ಪಾಚಿ ಮಾಡಿಬಿಡ್ತೀರಾ ನೀವು? 5 ಮಿನಿಟ್ಸ್ ಸಾಕಾ ಬಾಬು? 5 ಮಿನಿಟ್ಸಾ 2 ಮಿನಿಟ್ಸಾ? 2 minutes.
ಕರೆಕ್ಟಾಗಿ ಹೇಳಿ. 2 ಮಿನಿಟ್ಸಾ 5 ಮಿನಿಟ್ಸಾ? 2 minutes. 2 ಮಿನಿಟ್ಸಾ? ಓಕೆ ಬಾಬಾ. ಮಧ್ಯಾಹ್ನ ಮೊಸರನ್ನ ಓಕೆನಾ? ಹಾಂ, ಯಾಕೆ ಇನ್ನೇನು ಬೇಕು ಮಮ್ಮು? ಬಾಬು ಬೇಕು. ಇವಾಗ ಬಾಬು ಕೊಡ್ತೀನಿ, ಮಧ್ಯಾಹ್ನ ಮೊಸರನ್ನ ಓಕೆನಾ? ಇವಾಗ ನಾನು ಎಲ್ಲ ಕೆಲಸ ಎಲ್ಲ ಮಾಡಿ ಆಮೇಲೆ ಅನ್ನಕ್ಕೆ ಇಡ್ತೀನಿ, ಮೊಸರನ್ನ ತಿನ್ನೋಣ ಓಕೆನಾ? ಓಕೆನಾ ಪಾಪು? ಐ ಲವ್ ಯು ಕಣೋ. ಲವ್ ಯು. ಓಕೆ ಕೊಡ್ತೀನಿ ಓಕೆ. ಓಕೆ. ನಾನೇ ಫಾಸ್ಟ್ ಮಾಡಿದ್ದು. ಇವಾಗ ಯಾರು ಫಾಸ್ಟ್ ಮಾಡ್ತಾರೆ ಅಂತ ಸ್ಟಾರ್ಟ್. ಕೋಳಿ ಮರಿ ಇದು. ಕ್ಯೂಟ್ ಲಿಟಲ್ ಕ್ಯಾಟ್ ಸೇಸ್ ಮ್ಯಾವ್. ಓಕೆ, ಇವಾಗ ಪಚ್ಚೆ ಮಾಡ್ತೀರಾ ಏನೋ? ಮಾಡ್ತೀರಾ? ಓಕೆ. ನಾನು ಅದಿತಿನ ನಿದ್ದೆ ಮಾಡಿಸಿ ಕೆಲಸ ಮಾಡೋದಕ್ಕೆ ಅಡುಗೆ ಮನೆಯಲ್ಲಿದ್ದೆ. ಅದಿತಿ ಎದ್ದುಬಿಟ್ಟು ಮಮ್ಮ ಅಂತ ಕೂಗ್ತಾಯಿದ್ರು. ಬಂದುಬಿಟ್ಟು ಅದಿತಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನಾವು ಇದೇ ರೀತಿ ಕ್ಯೂಟಾಗಿ ಆಟ ಆಡೋದು. ಅದಿತಿ ನಿದ್ದೆ ಮಾಡಲೇ ಇಲ್ಲ. ಅಂತಂದರೆ ಎದೆ ಹಾಲು ಸ್ವಲ್ಪ ಹೊತ್ತು ಕುಡಿತಾಯಿದ್ರು. ಆಮೇಲೆ ಏನೋ ಒಂದು ಡಿಸ್ಟ್ರಾಕ್ಟ್ ಆಗಿ ಎದ್ದೇ ಬಿಟ್ಟರು. ಇನ್ನೂ ಒಂದು ಸ್ವಲ್ಪ ಹೊತ್ತು ಅದಿತಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಮಿಕ್ಕಿದ ಕೆಲಸನ ಅದಿತಿ ಜೊತೆನೇ ನಾನು ಕಂಟಿನ್ಯೂ ಮಾಡಿಕೊಂಡೆ. ಆ್ಯಂಡ್ ಅದಿತಿಗೆ ಮಧ್ಯಾಹ್ನಕ್ಕೆ ಮೊಸರನ್ನ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಈ ರೀತಿ ಮುಂಚೆನೇ ಅದಿತಿಗೆ ನಾನು ಪ್ರಿಪೇರ್ ಮಾಡಿರ್ತೀನಿ. ಊಟ ಇರ್ಬೋದು, ಬ್ರೇಕ್ಫಾಸ್ಟ್ ಇರ್ಬೋದು, ಅಥವಾ ಸ್ನ್ಯಾಕ್ಸ್ ಇರ್ಬೋದು. ಅದಿತಿ ನೀವು ಇವತ್ತು ಸ್ನ್ಯಾಕ್ಸ್ಗೆ ಇದನ್ನು ತಿಂತಿದ್ದೀರಾ, ಊಟಕ್ಕೆ ಇದನ್ನು ತಿಂತಿದ್ದೀರಾ? ಈಗ ಬೆಳಗ್ಗೆ ನನಗೆ ಶ್ಯೂರ್ ಇತ್ತು ನಾನು ಚಪಾತಿನೇ ಇವತ್ತು ಮಾಡೋದು, ಅದಕ್ಕೆ ಪನ್ನೀರ್ ಹಾಕ್ತೀನಿ ಅಂತ. ಅದಿತಿಗೆ ಹೋಮ್ ಮೇಡ್ ಪನ್ನೀರ್ ಮನೇಲಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಸ್ಟಫ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಎದ್ದಿದ ತಕ್ಷಣ ಸ್ನಾನ ಮಾಡಿಸುವಾಗೆಲ್ಲ ಅದಿತಿಗೆ ಹೇಳಿದೆ, ಇವತ್ತು ಅದಿತಿ ಚಪಾತಿ ತಿಂತಾರೆ ಅಂತಂದರೆ ಪನ್ನೀರ್ ಹಾಕಿರ್ತೀನಿ, ಅದಕ್ಕೆ ಚಪಾತಿ ತಿಂತಾರೆ, ಅದಿತಿ ಪರಾಟ ತಿಂತಾರೆ ಅಂತೆಲ್ಲ ಹೇಳಿದ್ದೆ. ಆ್ಯಂಡ್ ಮಧ್ಯಾಹ್ನ ಅದಿತಿ ಎದ್ದಿದ ತಕ್ಷಣ ಅದಿತಿ ಇವಾಗ ಮಮ್ಮ ಮೊಸರನ್ನ ಕೊಡ್ತಾರೆ, ಮೊಸರನ್ನ ತಿನ್ನಬೇಕಾಗುತ್ತೆ ಅದಿತಿ. ಆವಾಗ ಅದಿತಿಗೆ ಯಾವುದೇ ರೀತಿ ಒಂದು ಏನು ಹಠ ಇರೋದಿಲ್ಲ, ಅಥವಾ ಆ ಊಟ ಬೇಡ ನನಗೆ ಅಂತ ಹೇಳೋದಿಲ್ಲ. ಆ್ಯಂಡ್ ಈ ರೀತಿ ಮಕ್ಕಳಿಗೆ ನಾವು ಪ್ರಿಪೇರ್ ಮಾಡಿದಾಗ ಅವರ ಅಪಟೈಟ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮಕ್ಕಳು ಏನು ತಿಂತಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ. ನನಗಿನ್ನೂ ನೆನಪಿದೆ, ನಾಟ್ ವೆರಿ ರೀಸೆಂಟ್ಲಿ ನನಗೆ ಹೇಳಿದರು, ನಮ್ಮ ರಿಲೇಷನಲ್ಲಿ ಒಂದು ಮಗು ಇದೆ, 3 years ಆಗಿದೆ ಆಲ್ರೆಡಿ. ಆ ಮಗುಗೆ ಚಪಾತಿ ಅಂದರೆ ಗೊತ್ತಿಲ್ಲ, ದೋಸೆ ಅಂದರೆ ಗೊತ್ತಿಲ್ಲ, ಆದರೆ ಅದಿತಿಗೆ ಎಲ್ಲ ಗೊತ್ತಾಗುತ್ತೆ. ಅದಿತಿ ತುಂಬ ಚೆನ್ನಾಗಿ ಚೂಸ್ ಮಾಡ್ತಾರೆ ಅಂತ. ಹೌದು, ನೀವು ಈ ಟಿಪ್ನ ಫಾಲೋ ಮಾಡಿ. ಮಗುಗೆ ಊಟ ಕೊಡೋದಕ್ಕಿಂತ ಮುಂಚೆ ಪ್ರಿಪೇರ್ ಮಾಡಿ, ಆ್ಯಂಡ್ ಊಟ ಕೊಟ್ಟಾಗ ಅದ್ರ ಬಗ್ಗೆ ಮಾತಾಡಿ. ಫೋನ್ ಕೊಡೋದು ಅಥವಾ ನಾವು ಮಗು ಮುಂದೆ ಕೂತ್ಕೊಳ್ಳದೆ ಮಗುಗೆ ಊಟ ಮಾಡೋದಕ್ಕೆ ಬಿಟ್ಬಿಡೋದು, ಇದನ್ನೆಲ್ಲ ಮಾಡಿದ್ರೆ ಮಕ್ಕಳಿಗೆ ಏನು ತಿಂತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಮಕ್ಕಳಿಗೆ ಅವರೇ ಚೂಸ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ಮಕ್ಕಳು ಅವರೇ ಚೂಸ್ ಮಾಡಿದ್ರೆ ಮಕ್ಕಳು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂತಾರೆ. ಆ್ಯಂಡ್ ನಿಮಗೆ ಆ ಮಕ್ಕಳ ಫೇವ್ರೆಟ್ ಐಟಮ್ಸ್ ಅಂತಂದರೆ ಯಾವ ಡಿಶಸ್ ಮಕ್ಕಳಿಗೆ ಇಷ್ಟ ಅಂತ ಗೊತ್ತಾಗುತ್ತೆ. ಅದಿತಿಗೆ ಈ ಟಿಪ್ನ ಫಾಲೋ ಮಾಡಿರೋದ್ರಿಂದ ಅದಿತಿಗೆ ಯಾವುದು ಇಷ್ಟ ಅಂತ ನನಗೆ ಗೊತ್ತಾಗಿದೆ. ಆ್ಯಂಡ್ ಅವರು ಸಹ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ಅದಿತಿಗೆ ಪ್ರತಿ ಮೀಲು ಅದಿತಿನೇ ತಿನ್ನಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಆ್ಯಂಡ್ ನೈಟ್ ಊಟ ಪ್ರತಿದಿನ ಅದಿತಿಗೆ ಮುದ್ದೆ ಇರುತ್ತೆ. ಮುದ್ದೆಗೆ ಅದಿತಿಗೆ ತುಪ್ಪ ಕೊಡ್ತೀನಿ, ಡಿಪ್ ಮಾಡ್ಕೊಂಡು ತಿಂತಾರೆ. ಊಟ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅದಿತಿ ಜೊತೆ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ರೈಮ್ಸ್ ಆ್ಯಕ್ಟಿವಿಟಿನ ಹೇಗೆ ಮಾಡಿದ್ರು ಅಂತ ನೀವೇ ನೋಡಿ. ಈಗ ಯಾವ ರೈಮ್ಸ್ ಹೇಳ್ತೀರಾ? ಸ್ತೋತ್ರ ಹೇಳ್ತೀರಾ, ರೈಮ್ಸ್ ಹೇಳ್ತೀರಾ? ರೈಮ್ಸಾ? ಓಕೆ. ಕಪ್ಪೆ ಕರಕರ. ತುಪ್ಪ ಚರಿತಾನೆ ಮಾವಿನ ಮಾತೆ ಪದದಲ್ಲಿ ಕೂತ ಅತ್ತಿನ ಕೈಲಿ ಚುಟ್ಟಿ ಕಲಿಸಿ ಕೈಲಿ ಕಣ್ಣ ಕಸಿ ನಲ್ಲಿ ಕೈಲಿ ನಕಾರಿ ಒಲಿಸಿ ಸೊಳ್ಳೆ ಕೈಲಿ ನಕಾರಿ ಒಲಿಸಿ ಸೋಬಾನೆ. ಸೊಳ್ಳೆ ಕೈಲಿ ಸೋಬಾನೆ. ಸೊಳ್ಳೆ ಕೈಲಿ ಸೋಬಾನೆ ಆಡಿಸಿ ಶನಿವಾರ ಊಟಕ್ಕೆ ಮಾಡಿ ಬುಧವಾರ. ನೆಕ್ಸ್ಟ್ ಯಾವ್ದು ಹೇಳ್ತೀರಾ? ಅಲ್ಲೇತೆ ಏನು? ಪಿಕ್ಕಿ ಅಲ್ಲೇತೆ. ಏನಪ್ಪ? ಪಿಕ್ಕಿ ಅಲ್ಲೇತೆ. ನೆಕ್ಸ್ಟ್ ಯಾವ ರೈಮ್ಸ್ ಹೇಳ್ತೀರಾ? ಇದು ಗೊತ್ತಿಲ್ಲ ಪಿಕ್ಕಿ. ರೈಮ್ಸ್ ಹೇಳಲ್ವಾ? ಸಾಕಾ? ಒಂದಕ್ಕೆ ಬೋರ್ ಆಗೋಯ್ತಾ? ಮಮ್ಮ ಯಾವ್ದು ಹೇಳ್ಬೇಕು? ಮಮ್ಮ ಯಾವ್ದು ಹೇಳ್ಬೇಕು ಹೇಳಿ, ನಾನು ಹೇಳ್ತೀನಿ. ಕಪ್ಪೆ ಕರಕರ ನೀವೇ ಹೇಳಿದ್ರಲ್ಲ, ಬೇರೆ ಹೇಳಿ. ಬೇರೆ ಯಾವ್ದು ಹೇಳಿ ಮಮ್ಮ? ಮಮ್ಮ ಯಾವ್ದು ಹೇಳ್ಬೇಕು? ಮಮ್ಮ ಯಾವ್ದು ಹೇಳ್ಬೇಕು?
ಮಮ್ಮ ಏನು ಹೇಳ್ಬಾರ್ದಾ? ಆಹಾ ಬೇಡವಾ? ಪೂಜಾಯ ರಾಘವೇಂದ್ರಾಯ ಹೇಳ್ಬಿಡಿ, ಸ್ಟಾಪ್ ಮಾಡೋಣ. ಪೂಜಾಯ ಆಕಾಯ್ತು ಪೂಜ್ಯಾಯ ಪುಜಯ ಕವಯ ಯಾಯ ಪುಜಯ ರಾಗಮಯ ಎತ್ತದಮ್ಮ ಎತ್ತದ ಮಜದ ಕಲ್ಪವೃಕ್ಷ ಕಲ್ಪವೃಕ್ಷಾಯ ನಮ್ಮ ತಪ್ಪ ಮುದರುವೆ ನಮಸ್ತೆ ಮಾಡಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗೆ ನಮಸ್ತೆ ಮಾಡಬೇಕು. ನಮಸ್ತೆ ಮಾಡಿ. ಗುಡ್ ಜಾಬ್. ಹೇಳಲ್ಲ ಆಕಾಯ್ತು ಆಗೋಯ್ತಾ? ಸಾಕಾ? ಓಕೆ, ಡನ್. ಕೆಲವೊಂದಿನ ಅದಿತಿ ಎಲ್ಲ ರೈಮ್ಸ್ನೂ ಹೇಳ್ತಾರೆ, ಕೆಲವೊಂದಿನ ಬೇಡ ಅಂತ ಹೇಳ್ತಾರೆ. ಮೊಸರನ್ನ ತಿಂದಿದ್ರು ಅಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತು ಅದಿತಿ ನಿದ್ದೆ ಮಾಡ್ತೀನಿ ಅಂತಂದರು. ಫೀಡ್ ಮಾಡಿಸಿ ನಿದ್ದೆ ಮಾಡಿಸ್ದೆ. ಇವತ್ತು ಅದಿತಿ 3 to 4 hours ಮಧ್ಯಾಹ್ನ ನಿದ್ದೆ ಮಾಡಿದ್ರು. ಆ್ಯಂಡ್ ನೈಟ್ ಟೈಮ್ ಏನಾದರೂ ಲೇಟಾಗಿ ನಿದ್ದೆ ಮಾಡ್ತಾರಾ? ನೋ, ಖಂಡಿತವಾಗ್ಲೂ ಏನಿಲ್ಲ. ಅದಿತಿ 9 ಗಂಟೆ ಒಳಗಡೆ ನಿದ್ದೆ ಮಾಡ್ತಾರೆ. ಎದ್ದ ಮೇಲೆ ಅದಿತಿಗೆ ಇವತ್ತು ಆ್ಯಪಲ್ದು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಅದಿತಿಗೆ ಮಾಡಿಕೊಟ್ಟಿದ್ದೆ. ಆ್ಯಪಲ್ ಮಿಲ್ಕ್ ಶೇಕ್ಗೆ ನಾನು ಆ್ಯಪಲ್, ಹಾಲು ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಮಾತ್ರ ಹಾಕ್ತೀನಿ. ಬೆಲ್ಲ ಮತ್ತು ಸಕ್ಕರೆ ಹಾಕೋದಿಲ್ಲ. ಅದಿತಿಗೆ ತುಂಬ ಸ್ವೀಟ್ ಇಷ್ಟ ಆಗೋದಿಲ್ಲ. ಆ್ಯಂಡ್ ನಾನು ತುಂಬ ಸ್ವೀಟ್ನ ಅದಿತಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಇಷ್ಟ ಇಲ್ಲ 2 years ಒಳಗಡೆ. ಅದಿತಿ ನಾನು ಮಾಡುವಾಗ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಆ್ಯಪಲ್ ತಿಂತಾಯಿದ್ರು. ಆ್ಯಂಡ್ ಬಾಲ್ ಆಟಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆಚೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಬಾಲ್ ಆ್ಯಕ್ಟಿವಿಟಿ ಮಾಡಿಸ್ದೆ. ನೀವಿಲ್ಲಿ ನೋಡ್ಬೋದು, ಬೆಳಗ್ಗೆ ಅದಿತಿಗೆ ನಾನು ಫೈನ್ ಮೋಟಾರ್ ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಈವ್ನಿಂಗ್ ಟೈಮ್ಗೆ ಅದಿತಿಗೆ ನಾನು ಗ್ರಾಸ್ ಮೋಟಾರ್ ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡ್ತೀನಿ. ಯಾಕೆ ಈ ರೀತಿ ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ಪ್ಲ್ಯಾನ್ ಮಾಡಬೇಕು ಅಂತಂದರೆ, ಮಕ್ಕಳ ಎನರ್ಜಿನ ನಾವು ಎಷ್ಟು ಲೆಟ್ ಡೌನ್ ಮಾಡ್ತೀವೋ ಅಂತಂದರೆ, ಅವರ ಎನರ್ಜಿನ ನಾವು ಎಷ್ಟು ಹೊರಗಡೆ ಹೋಗೋದಕ್ಕೆ ಬಿಡ್ತೀವೋ ಆವಾಗ ಮಕ್ಕಳಿಗೆ ಒಂದು ನೈಟ್ ಟೈಮ್ ಬೇಗ ನಿದ್ದೆ ಬರುತ್ತೆ. ಈಗ ಅದಿತಿಗೆ ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿ ಮಾಡಿಸ್ತಿದ್ದೀನಿ. ನಾನು ಹಾಲನ್ನ ಕಾಯಿಸಿ ಮಿಕ್ಸರ್ ಜಾರ್ಗೆ ಹಾಕಿ, ಆ್ಯಪಲ್ನೆಲ್ಲ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ ಅದಿತಿ ಜೊತೆ ಈ ರೀತಿ ಗ್ರಾಸ್ ಮೋಟರ್ ಕಿಕ್ಕಿಂಗ್ ಆ್ಯಕ್ಟಿವಿಟಿ ಮನೆಯಿಂದ ಆಚೆ ಅಂತಂದರೆ ಬಾಲ್ಕನಿಲೇ ಆಟ ಆಡಿಸ್ತಿದ್ದೆ. ಆ್ಯಪಲ್ ಮಿಲ್ಕ್ ಶೇಕು ರೆಡಿ ಆಯಿತು. ಅದನ್ನು ಕುಡಿಸಿ ಇನ್ನೊಂದು ಸ್ವಲ್ಪ ಅದಿತಿಗೆ ಫ್ರೆಶ್ ಅಪ್ ಮಾಡಿಸಿ ಮಾಡಿ ಮೇಲೆ ಕರ್ಕೊಂಡು ಹೋದೆ. ಮಾಡಿ ಮೇಲೆ ಕರ್ಕೊಂಡು ಹೋಗಿದ್ದು ಸಹ ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿ ಮಾಡಿಸೋದಕ್ಕೇನೆ. ಈ ರೀತಿ ಮಕ್ಕಳ ಜೊತೆ ನಾವು ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಮಕ್ಕಳ ಎನರ್ಜಿ ತುಂಬ ಚೆನ್ನಾಗಿ ಸ್ಪೆಂಡ್ ಆಗುತ್ತೆ. ಆ್ಯಂಡ್ ಅದಿತಿನೇ ಸ್ಟೆಪ್ಸ್ ಹತ್ತೋದು, ಅದಿತಿನೇ ಸ್ಟೆಪ್ಸ್ ಇಳಿಯೋದ್ರಿಂದ ಅದಿತಿ ಎನರ್ಜಿ ಕೊಟ್ಟಂಗೆ ಆಗುತ್ತೆ. ಅಂತಂದರೆ ಅದಿತಿಯ ಎನರ್ಜಿ ಸ್ಪೆಂಡ್ ಆದಂಗೆ ಆಗುತ್ತೆ. ಆ್ಯಪಲ್ ಮಿಲ್ಕ್ ಶೇಕ್ ಅಂತಂದರೆ ಅದಿತಿಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ ಅಂತಂದರೆ ಅದಿತಿಗೆ ಇಷ್ಟ ಆಗುತ್ತೆ. ಈ ರೀತಿ ಫ್ರೂಟ್ಸ್ನ ನಾನು ಅದಿತಿಗೆ ಮಿಲ್ಕ್ ಶೇಕ್ ಮುಖಾಂತರ ನಾನು ಕೊಡ್ತೀನಿ. ಆ್ಯಂಡ್ ಸಕ್ಕರೆ ಯಾವುದು ಆ್ಯಡ್ ಮಾಡೋದಿಲ್ಲ. ಈ ಸ್ಟೀಲ್ ಸ್ಟ್ರಾನ ತಂದು ತುಂಬ ದಿನ ಆಗಿತ್ತು, ಕೊಟ್ಟೇ ಇರಲಿಲ್ಲ. ಅದಕ್ಕೆ ಅದಿತಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಟೆ. ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಏನಂತಂದರೆ ಇದನ್ನು ಕೊಡೋಕ್ಕೆ ಹೋಗಬೇಡಿ, ತುಂಬ ಅನ್ಸೇಫ್ ಅಂತ. ಅದಿತಿಗೆ ನಾನು ಇದನ್ನು ಕೊಡೋದು ನನ್ನ ಸೂಪರ್ವಿಷನ್ ಇದ್ದರೆ ಮಾತ್ರ. ಖಂಡಿತವಾಗ್ಲೂ ಆ ಸೇಫ್ಟಿನ ನಾನು ಫಾಲೋ ಮಾಡ್ತೀನಿ. ನಿಮ್ಮ ಒಂದು ಪ್ರೀತಿ, ಒಂದು ಆರೈಕೆಗೆ ವೆರಿ ಥ್ಯಾಂಕ್ಸ್. ನೆಕ್ಸ್ಟು ನಾವು ಹೋಗಿದ್ದು ಮಾಡಿ ಮೇಲೆ ಈ ಒಂದು ಹೊಸ ಟಾಯ್ ಅದಿತಿದು. ಡ್ಯಾಡ್ ಈ ಥರ ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಡ್ಯಾಡ ವೆರಿ ರೀಸೆಂಟಾಗಿ ತಂದರು. ಅದಿತಿಗೆ ಇದನ್ನು ಪುಲ್ ಆ್ಯಂಡ್ ಪುಷ್ ಮಾಡಿ ಅಂತ. ಇದು ಒಂದು ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಆಲ್ಮೋಸ್ಟ್ ಆ್ಯಂಡ್ ಗ್ರಾಸ್ ಮೋಟರ್. ಸ್ವಲ್ಪ ಹೊತ್ತು ಮಾಡಿ ಮೇಲೆ ಅದಿತಿ ನಾನು ಟೈಮ್ ಸ್ಪೆಂಡ್ ಮಾಡಿ, ನನಗೂ ತುಂಬ ಇಷ್ಟ ಮಾಡಿ ಮೇಲೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸ್ವಲ್ಪ ಗಾಳಿ ಜಾಸ್ತಿ ಇತ್ತು, ಮಳೆ ಬರೋ ರೀತಿ ಆಗಿತ್ತು. ಎನ್ವೈರ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಒಂದು ಸೆಲ್ಫ್ ಟೈಮು ಸಹ ಈ ರೀತಿ ಮಾಡಿ ಮೇಲೆ ಹೋದಾಗ ಸಿಗುತ್ತೆ. ಅದಿತಿಗೂ ಒಂದು ಒಳ್ಳೆ ಗ್ರಾಸ್ ಮೋಟರ್ ಆ್ಯಕ್ಟಿವಿಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿ ಮೇಲೆ ಹೋಗಿದ್ವಿ. ಸೊ ನೋಡಿದ್ರಿ ಅಲ್ಲ ಅದಿತಿಯ ಒಂದು ಡೇ ಹೇಗೆ ಇರುತ್ತೆ, ಯಾವ್ಯಾವ ರೀತಿ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ಅದಿತಿಗೆ ಸ್ಕ್ರೀನ್ ಫ್ರೀ ಒಂದು ಡೇನ ಹೇಗೆ ಕೊಡ್ತೀನಿ. ಈ ರೀತಿ ಮಕ್ಕಳಿಗೆ ನಾವು ಸ್ಕ್ರೀನ್ ಫ್ರೀ ಟೈಮ್ನ ಕೊಡೋದ್ರಿಂದ, ಆ್ಯಕ್ಟಿವಿಟೀಸ್ನ ಮಾಡಿಸೋದ್ರಿಂದ, ಮೈಲ್ ಸ್ಟೋನ್ಸ್ಗೆ ರೀಚ್ ಮಾಡುವಂತಹ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡಿದ್ರೆ ಯಾವುದೇ ರೀತಿ ಮಕ್ಕಳಿಗೆ ಒಂದು ಟ್ಯಾಂಟ್ರಮ್ಸ್ ಇರ್ಬೋದು, ಬಿಹೇವಿಯರಲ್ ಇಶ್ಯೂಸ್ ಇರ್ಬೋದು, ಒಂದು ಅಗ್ರೆಸಿವ್ನೆಸ್ ಇರ್ಬೋದು, ಯಾವುದೂ ಬರೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಟಿಪ್ಸ್ನೆಲ್ಲ ನೀವು ನಿಮ್ಮ ಮಕ್ಕಳ ಜೊತೆ ಫಾಲೋ ಮಾಡಿ. ಆ್ಯಂಡ್ ನಿಮ್ಮ ಸಜೆಷನ್ಸ್, ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಂಟೆಂಟ್ ವೀಡಿಯೋ ಜೊತೆ ನಾನು ಸಿಗ್ತೀನಿ. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು. ಬಾಯ್.